ಮೈಸೂರಿನಲ್ಲಿ ಎಸ್ ಜಾನಕಿ ಅಂತ್ಯಕ್ರಿಯೆಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮಹಾರಾಜ ಕಾಲೇಜು ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕುಟುಂಬಸ್ಥರ ಜೊತೆ ಸಭೆ ಬಳಿಕ ಸಚಿವ ಯತೀಂದ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೈಸೂರಿನಲ್ಲೇ ಎಸ್ ಜಾನಕಿ ಅವರ ಅಂತ್ಯಕ್ರಿಯೆಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅವರ ಆಸೆ, ಎಸ್ ಜಾನಕಮ್ಮನವರ ಆಸೆ ಮೈಸೂರಿನಲ್ಲೇ ಕೊನೆ ಉಸಿರೆಳೆಯಬೇಕು ಅನ್ನೋದು. ಸೊ ಅದೇ ರೀತಿಯಾಗಿ ಅಂತ್ಯಕ್ರಿಯೆಯೂ ಕೂಡ ಮೈಸೂರಿನಲ್ಲೇ ನೆರವೇರುತ್ತೆ. ಸೊ ಈಗ ಸಿದ್ದರಾಮಯ್ಯನವರ ಪುತ್ರ ಸಚಿವ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕುಟುಂಬಸ್ಥರ ಜೊತೆ ಸಭೆ ಆಯ್ತಂತೆ, ಮಾತುಕತೆ ಆದ ನಂತರವೇ ಈ ನಿರ್ಧಾರವನ್ನು ತೆಗೆದುಕೊಂಡಿರುವುದು. ಯತೀಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಎಲ್ಲೋ ಹುಟ್ಟಿ ಕನ್ನಡಿಗರ ಪ್ರೀತಿಯನ್ನು ಗಳಿಸಿದ್ರಲ್ಲ, ಕನ್ನಡಿಗರಂತ ಮಾತ್ರ ಅಲ್ಲ, ಇಡೀ ಜಗತ್ತಿನ ಕಲಾಭಿಮಾನಿಗಳ ಪ್ರೀತಿಯನ್ನು ಗಳಿಸಿದವರು ಎಸ್ ಜಾನಕಮ್ಮ. ಹೌದು, ಅವರು ಆಂಧ್ರದಲ್ಲೇ, ನಮ್ಮ ಪಕ್ಕದ ರಾಜ್ಯದಲ್ಲೇ ಹುಟ್ಟಿದ್ದಾರೆ. ಬಟ್ ನಮ್ಮ ಮಣ್ಣಲ್ಲಿ, ಕರುನಾಡಿನಲ್ಲಿ ಅವರು ಕೊನೆ ಉಸಿರನ್ನು ಎಳೆದಿರೋದು. ಮೊಬೈಲ್ ಇಳಿಸಿ ಸರ್. ಹಲೋ ನೀನಾ ಬೆಳಗ್ಗೆ ಜಾನಕಿಯವರ ಅಂತಿಮ ದರ್ಶನಕ್ಕೆ ಅವಕಾಶ ಅದಾದ್ಮೇಲೆ ಜಾನಕಿಯವರೇ ಒಂದು ಇಚ್ಛೆ ವ್ಯಕ್ತಪಡಿಸಿದ್ರಲ್ಲೇ ಅವಾಗಲೇ ಪುನಃ ಈ ಥರ ಮಾಡಿದ್ರೆ ಸಮಯ ಎಲ್ಲ